ಎವ್ರಿ ಇಯರ್ ದುಡ್ಡು ಇಡ್ತಾರೆ. ಮೊದಲಿನ ತುಂಬ ಜಾಸ್ತಿ ಇಡ್ತಾಯಿದ್ರು, ಇವಾಗ ಒಂದು 15,000 ಇಟ್ಟಿದ್ದಾರೆ ಅಷ್ಟೇ. ಇಯರ್ ನಂದು ಜ್ಯುವೆಲರಿ ಅಡಿಷನ್ಗೆ ತೊಗೊಂಡೆ, ಹಾಕೋಬೇಕು ಅಂದ್ಕೊಂಡೆ. ಬಟ್ ಆಮೇಲೆ ಅನಿಸ್ತು ಓಕೆ ಲಕ್ಷ್ಮಿಗೆ ಫಸ್ಟ್ ಹಾಕ್ಬಿಡೋಣ ಅಂತ. ಈ ಚಕ್ಲಿನ ಹೊತ್ತೀನಿ ಅಂತ ಹೇಳ್ಬಿಟ್ಟು ನಾನು ಚಕ್ಲಿ ಹೊತ್ತಿದೆ, ಬಟ್ ಎಲ್ಲ ಮುರಿದೋಯ್ತು. ಸೊ ನಾನು ಅದಾದ್ಮೇಲೆ ಮತ್ತೆ ಒತ್ತಕ್ಕೆ ಹೋಗಲಿಲ್ಲ ನಮ್ಮಮ್ಮ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶಿಲ್ಪಾ ಖುಷಿ ನಾಯಕ್. ಆ್ಯಕ್ಚುಲಿ ನಾನು ತುಂಬ ದಿನದಿಂದ ಅನ್ಕೊತಾ ಇದ್ದೆ ಟು ಸ್ಟಾರ್ಟ್ ಸಮಥಿಂಗ್ ಲೈಕ್ ಬ್ಲಾಗಿಂಗ್ ವಿಡಿಯೋಸ್, ಲೈಫ್ ಸ್ಟೈಲ್ ವಿಡಿಯೋಸ್ನ ಸ್ಟಾರ್ಟ್ ಮಾಡೋಣ ಅಂತ ತುಂಬ ದಿನ ಅಲ್ಲ, ಆ್ಯಕ್ಚುಲಿ ತುಂಬ ವರ್ಷದಿಂದ ಅಂದ್ಕೊಂಡಿದ್ದೆ. ಇಲ್ಲಿ ಏನಂತಂದರೆ ನಮ್ಮ ಮನೆ ಅಲಂಕಾರ ಎಲ್ಲ ಹೇಗೆ ಮಾಡಿದ್ದಾರೆ ಅಂತ ಅಂದ್ಕೊಂಡು ನಾನು ವಿಡಿಯೋ ಮಾಡ್ತೀನಿ. ಮೋಸ್ಟ್ ಪ್ರಾಬ್ಲಿ ಅದ್ರಲ್ಲಿ ನನ್ನ ಫೇಸ್ ವಿಸಿಬಲ್ ಇರೋದಿಲ್ಲ. ಏನಕ್ಕೆ ಅಂತಂದರೆ ನಾನು ಅದು ಬೆಳಗ್ಗೆನೇ ಮಾಡಿದ್ರು ಅಂದ್ಬಿಟ್ಟು ಅದು ಬೆಳಗ್ಗೆನೇ ಆಗಿರೋದು, ಇದು ನನ್ನ ಮಧ್ಯಾಹ್ನ ರೆಡಿಯಾಗಿರೋದು. ಸೊ ಇಂಟ್ರೊಡಕ್ಷನ್ ಇಲ್ಲ ಅಂತ ಹೇಳಿಬಿಟ್ಟು ಇದೊಂದು ಇಂಟ್ರೊಡಕ್ಷನ್ಗೆ ನಾನು ಆ್ಯಡ್ ಮಾಡ್ತಾ ಇರೋದಷ್ಟೇ. ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಐ ಕ್ಯಾನ್ ಗೋ ಅಡ್ ವಿತ್ ದ್ಯಾಟ್ ವಿಡಿಯೋ. ನೋಡೋಣ, ಇಫ್ ಇನ್ ಕೇಸ್ ನಾನು ಏನಾದರೂ ಇವಾಗ ಮತ್ತೆ ಹೋಗ್ಬಿಟ್ಟು ಏನಾದರೂ ಆ್ಯಡ್ ಆನ್ ಮಾಡಿದ್ರೆ ಆ್ಯಡ್ ಮಾಡ್ತೀನಿ. ಮತ್ತು ವೀಡಿಯೋಸ್ಗೆ ಕ್ಲಿಪ್ಸು ಆ್ಯಡ್ ಮಾಡಿ ಕಂಪ್ಲೀಟಾಗಿ ವಿಡಿಯೋ ಪೋಸ್ಟ್ ಮಾಡ್ತೀನಿ. ಸೊ ಎಸ್, ವೆಯ್ಟ್ ಮಾಡೋದಕ್ಕಿಂತ ಲೆಟ್ಸ್ ಡಿಗ್ ಇನ್ ಟು ದ ವಿಡಿಯೋ. ಸೊ ಇಲ್ಲಿ ಬಂದು 16 ತಟ್ಟೆ ತುಂಬಿದ್ದಾರೆ ನಮ್ಮ ಮಮ್ಮಿ. ಸೊ ನೀವು ನೋಡ್ಬೋದು ತಿಂಡಿ ಮತ್ತು ಹಣ್ಣು ಆ್ಯಂಡ್ ಡ್ರೈ ಫ್ರೂಟ್ಸ್ ಎಲ್ಲನೂ ಕೂಡ ಇದೆ. ಸೊ ಟೋಟಲ್ 16. ನೆಕ್ಸ್ಟ್ ಬಂದು ಆ್ಯಕ್ಚುಲಿ ಇದು ಒಂದು ಈ ವರ್ಷ ಇದು ಹೊಸದಾಗಿ ಆ್ಯಡ್ ಆನ್ ಆಗಿರೋದು. ಸೊ ಅದು ಬಂದು ಕಾಮಾಕ್ಷಿ ದೀಪ ಅಂತೆ ಅಲ್ವಾ ಮಮ್ಮಿ? ಇದು ಬಂದು ತುಪ್ಪದ ದೀಪ. ಆ್ಯಕ್ಚುಲಿ ಲಾಸ್ಟ್ ಇಯರ್ ಅಥವಾ ಅದ್ರ ಲಾಸ್ಟ್ ಇಯರ್ ತೊಗೊಂಡಿದ್ದು. ಇದು ಬಂದು ನ್ಯೂ ಅಡಿಷನ್ ಆಸ್ ಐ ಟೋಲ್ಡ್ ಯು. ಅದಾದಮೇಲೆ ಇಲ್ಲಿ ಒಂದು ಎಲ್ಲ ಕಂಪ್ಲೀಟ್ ದುಡ್ಡಿಟ್ಟಿದ್ದಾರೆ. ಆ್ಯಂಡ್ ಈ ಲಕ್ಷ್ಮಿನೂ ಕೂಡ ಇದು ಬಂದು ನಾವು ಮನೆಗೆ ಹೊಸದಾಗಿ ಬಂದಾಗ ತೊಗೊಂಡಿದ್ದು, ಅಂದರೆ ರೀಸೆಂಟಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದು ನಾವು 2 years ಬಿಫೋರು. ಸೊ ಅವಾಗ ತೊಗೊಂಡಿರೋದು. ಆ್ಯಂಡ್ ಹೀಗೆ ನಮ್ಮ ಮನೇಲಿ ಎವ್ರಿ ಇಯರ್ ದುಡ್ಡು ಇಡ್ತಾರೆ. ಮೊದಲಿನ ತುಂಬ ಜಾಸ್ತಿ ಇಡ್ತಾಯಿದ್ರು, ಇವಾಗ ಒಂದು 15,000 ಇಟ್ಟಿದ್ದಾರೆ ಅಷ್ಟೇ. ಇಲ್ಲಿ ಬಂದು ನಮ್ಮನೆ ಲಕ್ಷ್ಮಿ. ಇದು ಕಂಪ್ಲೀಟ್ ಸ್ಯಾರಿ ಬಂದು ನಮ್ಮಮ್ಮನೇ ಕಂಪ್ಲೀಟಾಗಿ ಎಲ್ಲನೂ ಉಡ್ಸಿರೋದು ಆ್ಯಂಡ್ ಎಲ್ಲ ಜೋಡಿಸಿರೋದು, ಹೂವು ಆಗಲಿ ಎವ್ರಿಥಿಂಗ್. ಸೊ ಈ ಪ್ಲೀಡಿಂಗ್ಸ್ ಬಂದು ಮಾತ್ರ ನಾನು ಮತ್ತು ನನ್ನ ಸಿಸ್ಟರ್ ಕೂತ್ಕೊಂಡು ನೈಟೇ ಮಾಡಿದ್ವಿ, ಬಿಕಾಸ್ ಇದು ತುಂಬ ಅಂದರೆ ತುಂಬ ಟೈಮ್ ತೊಗೊಳುತ್ತೆ. ಸೊ ಅಪಾರ್ಟ್ ಫ್ರಮ್ ದ್ಯಾಟ್ ನಮ್ಮ ಮಮ್ಮಿನೇ ಕಂಪ್ಲೀಟಾಗಿ ಎಲ್ಲ ಲಕ್ಷ್ಮಿಗೆ ಡಿಸೈನ್ ಮಾಡಿ ಅಲಂಕಾರ ಮಾಡಿರೋದು. ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರಲ್ಲ. ಆಮೇಲೆ ಈ ಜುಮ್ಕ ಬಂದುಬಿಟ್ಟು ನಾನು ಈ ಇಯರ್ ನಂದು ಜ್ಯುವೆಲರಿ ಅಡಿಷನ್ಗೆ ತೊಗೊಂಡೆ, ಹಾಕೋಬೇಕು ಅಂದ್ಕೊಂಡೆ. ಬಟ್ ಆಮೇಲೆ ಅನಿಸ್ತು ಓಕೆ ಲಕ್ಷ್ಮಿಗೆ ಫಸ್ಟ್ ಹಾಕ್ಬಿಡೋಣ ಅಂತ ಅಂದ್ಕೊಂಡು. ಆಮೇಲೆ ನಮ್ಮಮ್ಮನೂ ಹೇಳಿದ್ರು ಇಲ್ಲ ಫಸ್ಟ್ ಅಲ್ಲಿಗೆ ಹಾಕು ಅಂತ. ಸೊ ಅದಕ್ಕೇ ಫಸ್ಟ್ ಲಕ್ಷ್ಮಿಗೆ ಹಾಕಿರೋದು. ಇಟ್ಸ್ ಮೈ ಫೇವ್ರೆಟ್ ಜುಮ್ಕ. ಆ್ಯಂಡ್ ಈ ನೆಕ್ಲೇಸ್ ಬಂದು ನಂದು ಆ್ಯಂಡ್ ಇದು ನಮ್ಮಮ್ಮಂದು. ಬಟ್ ಎವ್ರಿಥಿಂಗ್ ಈಸ್ ಮೈ ಮಾಮ್ಸ್, ಯಾಕಂದರೆ ನಾನಿನ್ನ ನಮ್ಮಮ್ಮನ ಮನೆಯಲ್ಲೇ ಇರೋದ್ರಿಂದ. ಆಮೇಲೆ ಲಕ್ಷ್ಮಿ ಮುಖವಾಡನೂ ಕೂಡ ಬೆಳ್ಳಿದು ನಮ್ಮಮ್ಮ ಲಾಸ್ಟ್ ಇಯರ್ ತೊಗೊಂಡ್ರು. ಅದಕ್ಕಿಂತ ಮುಂಚೆ ನಾರ್ಮಲಾಗಿ ಸ್ಟೀಲಲ್ಲಿ ಬರುತ್ತಲ್ಲ ಅದನ್ನು ಯೂಸ್ ಮಾಡ್ತಾಯಿದ್ರು. ಆ್ಯಂಡ್ ಅಬೌಟ್ ದಿಸ್ ಸ್ಯಾರಿ ನಾವು ಸುಮಂಗಲಿಯಲ್ಲಿ ಹೋಗಿ ತೊಗೊಂಡು ಬಂದಿದ್ದು. ನಮ್ಮ ಅಮ್ಮನ ಹತ್ರ ಈ ಕಲರ್ ಎಕ್ಸಾಕ್ಟ್ ಕಲರ್ ಇರಲಿಲ್ಲ. ಸೊ ಇಟ್ ಈಸ್ ರಾಮ ಬ್ಲೂ ವಿತ್ ಆ್ಯಕ್ಚುಲಿ ಇದು ಮೆಜೆಂಟಾ ಪಿಂಕ್ ಬಾರ್ಡರ್ ವಿಚ್ ಇಸ್ ವೆರಿ ಶೈನಿಂಗ್ ಕಾಪರ್ ಬ್ರಾನ್ಸ್ ಕೈಂಡ್ ಆಫ್ ಬಾರ್ಡರ್. ಸೊ ಅದಾದಮೇಲೆ ಇನ್ನೂ ಒಂದೇನೋ ಹೇಳಬೇಕಂತ ಅಂದ್ಕೊಂಡೆ ನಾನು ನಿಮಗೆ. ಹಾಂ, ನೆಕ್ಸ್ಟ್ ಇಯರು ಆ್ಯಕ್ಚುಲಿ ಹೊಸ ತಾಳಿ ತೊಗೊಳ್ಳೋಣ ಅಂತ ಹೇಳಿದ್ದಾರೆ ನಮ್ಮಮ್ಮ. ಸೊ ದ್ಯಾಟ್ ವಿಲ್ ಬಿ ದ ನ್ಯೂ ಅಡಿಷನ್ ಫಾರ್ ನೆಕ್ಸ್ಟ್ ಇಯರ್. ಸೊ ಇದು ಬಂದು ನಮ್ಮದು ಲಕ್ಷ್ಮಿದು ಕಂಪ್ಲೀಟ್ ಅಲಂಕಾರ ನೋಡ್ಕೊಳ್ಳಿ. ಹೀಗೆ ಮಾಡೋದು. ಇಟ್ಸ್ ವೆರಿ ಸಿಂಪಲ್ ಆ್ಯಂಡ್ ಎವ್ರಿ ಇಯರ್ ನಮ್ಮ ಮಮ್ಮಿ ಹೀಗೇ ಮಾಡೋದು. ದರ್ ಇಸ್ ನೋ ಮಚ್ ಡಿಫ್ರೆನ್ಸ್. ಏನಂತಂದರೆ ಹಾಕಿದೆಯಲ್ಲ ಬಳೆ, ಇಷ್ಟೇ ನಾವು ಕಂಪ್ಲೀಟಾಗಿ ಅಲಂಕಾರ ಮಾಡೋದು. ಸೊ ಲಕ್ಷ್ಮಿಗೆ ಏನೇನು ಇರಬೇಕು ಅದನ್ನೆಲ್ಲ ನಮ್ಮಮ್ಮ ಆಲ್ರೆಡಿ ಇಟ್ಟಿದ್ದಾರೆ. ಆ್ಯಂಡ್ ಬೆಳಗ್ಗೆ ಏನೋ ಏನೋ ಅದು ಒಳ್ಳೆ ಕಾಲ ಬ್ರಾಹ್ಮಿ ಮುಹೂರ್ತಕ್ಕೆ ಅಂದ್ಬಿಟ್ಟು ಬೆಳಗ್ಗೆನೇ ರೆಡಿ ಮಾಡಿಬಿಟ್ಬಿಟ್ಟು ಪೂಜೆ ಮಾಡಿಬಿಟ್ಟಿದ್ದಾರೆ ಒಂದು ರೌಂಡು. ಸೊ ನಾವು ಯಾರೂ ರೆಡಿ ಆಗಿಲ್ಲ, ಜಸ್ಟ್ ಪೂಜೆಗೆ ಏನೇನು ಬೇಕೋ ಅಷ್ಟು ಮಾತ್ರ ಮಾಡಿದ್ದೀನಿ. ಸೊ ಅದಕ್ಕೆ ಐ ಆಮ್ ನಾಟ್ ಶೋಯಿಂಗ್ ಮೈ ಫೇಸ್. ಹಾಂ, ಈಗ ನನ್ನ ಫೇವ್ರೆಟ್ ಪಾರ್ಟು, ಲೆಟ್ ಮಿ ಕಮ್ ದಿಸ್ ಸೈಡ್. ಆ್ಯಕ್ಚುಲಿ ಈ ಚಕ್ಲಿನ ಹೊತ್ತೀನಿ ಅಂತ ಹೇಳ್ಬಿಟ್ಟು ನಾನು ಚಕ್ಲಿ ಹೊತ್ತಿದೆ, ಬಟ್ ಎಲ್ಲ ಮುರಿದೋಯ್ತು. ಸೊ ನಾನು ಅದಾದ್ಮೇಲೆ ಮತ್ತೆ ಒತ್ತಕ್ಕೆ ಹೋಗಲಿಲ್ಲ. ನಮ್ಮಮ್ಮ ಕಂಪ್ಲೀಟ್ ತಿಂಡಿ ನಮ್ಮ ಅಮ್ಮನೇ ಮಾಡಿರೋದು.
ಆ ಕರ್ಜಿಕಾಯಿ ಬಂದು ನಾನು ಮಾಡಿದ್ದು ಕಂಪ್ಲೀಟಾಗಿ ಆ್ಯಂಡ್ ದಟ್ಸ್ ಮೈ ಫೇವ್ರೇಟ್. ನಮ್ಮಮ್ಮ ಮಾಡಲ್ಲ ಅಂತ ಹೇಳ್ತಾಯಿದ್ರು. ನಾನು ಹಿಂಸೆ ಮಾಡ್ಬಿಟ್ಟು ಇಲ್ಲ ಬೇಕಲೇಬೇಕು ಅಂತ ಹೇಳಿ ಹಠ ಮಾಡಿ ಓಕೆ ನಾನೇ ಮಾಡ್ತೀನಿ ಹೆಲ್ಪ್ ಮಾಡಿ ಅಂತ ನಮ್ಮಮ್ಮನ ಹೆಲ್ಪ್ ತೊಗೊಂಡು ಅದನ್ನು ಮಾಡಿದ್ದು. ಐ ವುಡ್ ಫೀಲ್ ದಟ್ ಇಸ್ ರಿಯಲಿ ಟೇಸ್ಟಿ. ಟೋಟಲ್ 17 ತಟ್ಟೆ ಇಟ್ಟಿದ್ದಾರೆ. 1 2 3 4 5 6 7 8 9 10 11 12 13 14 15 16 17. ಓ ಇದನ್ನು ಮರ್ತ್ಬಿಟ್ಟಿದ್ರು, ಇವಾಗ ತಂದಿಟ್ಟಿದ್ದಾರೆ ನಮ್ಮ ಮಮ್ಮಿ. ಸೊ ಇದಿಷ್ಟು ಬಂದು ಎವ್ರಿ ಇಯರ್ ಇಡ್ತಾರೆ. ಒಂದೊಂದ್ಸಲ ಕಡಿಮೆ ಇಡ್ಬೋದು, ಒಂದೊಂದ್ಸಲ ಜಾಸ್ತಿ ಇಡ್ಬೋದು, ಡಿಪೆಂಡ್ಸ್ ಆನ್ ದ ಫ್ರೂಟ್ಸ್ ಅವೈಲಬಿಲಿಟಿ. ಹಾಂ ಆ್ಯಂಡ್ ಮ್ಯಾಂಗೋ ಮಿಸ್ ಆಗಿದೆ ಈ ಸಲ. ಥ್ಯಾಂಕ್ ಯು ಮಾಮ್. ಮ್ಯಾಂಗೋ ಮಿಸ್ ಮಾಡಿಬಿಟ್ಟಿದ್ದಾರೆ, ಅಂದರೆ ಇಲ್ಲ ಸಿಕ್ಕಿಲ್ಲ. ಆ್ಯಂಡ್ ಎಸ್ಪೆಷಲಿ ದಿಸ್ ಹ್ಯಾಸ್ ಅ ಸ್ಟೋರಿ. ಏನು ಅಂದರೆ ಹಣ್ಣು ತಗೋಬರೋಕ್ಕಂತ ಹೋಗಿದ್ದಾರೆ. ಯಾರ ಅಂಗಡಿಯಲ್ಲೂ ದಪ್ಪದು ಸೀತಾಫಲ್ಲು ಸಿಕ್ಕಿಲ್ಲ ಆ್ಯಂಡ್ ಸಪೋಟ ಕೂಡ ಸಿಕ್ಕಿಲ್ಲ. ಆಮೇಲೆ ಓಕೆ ಇರೋದನ್ನ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ. ಇದು ಯೂಶ್ವಲಿ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಎರಡು ತಂದಿದ್ದಾರೆ. ಇಲ್ಲಾಂದರೆ ಯೂಶ್ವಲಿ 9 or 5 ತರ್ತಾರೆ ದಪ್ಪದು. ಆ್ಯಂಡ್ ದ್ರಾಕ್ಷಿನೂ ಕೂಡ ಎಲ್ಲೂ ಸಿಕ್ಕಿಲ್ಲ. ಸೊ ಇಟ್ಸ್ ಅ ಪ್ರಾಬ್ಲಮ್ ನಾಟ್ ಓನ್ಲಿ ಫಾರ್ ಅಸ್, ಎಲ್ಲರ ಮನೆಯಲ್ಲೂ. ಆಮೇಲೆ ತೆಂಗಿನಕಾಯಿ ಇಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ನಮ್ಮಮ್ಮ ಒಂದು ತಟ್ಟೆಯಲ್ಲಿ. ಎಲ್ಲೋ ಮರ್ತಿದ್ದಾರೆ, ಅಂದರೆ ಬೆಳಿಗ್ಗೆನೇ ಆ ಮುಹೂರ್ತದಲ್ಲೇ ಮಾಡಬೇಕು ಅಂತ ಮಾಡಿದ್ದಕ್ಕೆ ಹರಿಬರಿಯಲ್ಲಿ ಸ್ವಲ್ಪ ಮಾಡಿದರೆ. ಮೇ ಬಿ ಈವ್ನಿಂಗ್ ಮತ್ತೊಂದು ವೀಡಿಯೋ ಮಾಡ್ತೀನಿ, ಅವಾಗ ಮೇ ಬಿ ಇನ್ಕ್ಲೂಡ್ ಮಾಡ್ಬೋದು. ಸಿಕ್ಕಿದ್ರೆ ಇಟ್ಟಿದ್ರೆ ನಾನು ವೀಡಿಯೋದಲ್ಲಿ ಹಾಕ್ತೀನಿ. ಅದು ಬಂದು ನಂದು ಫಸ್ಟ್ ಫೇವ್ರೆಟ್ ತಟ್ಟೆ. ಇದು ಒಂದು ಸೆಕೆಂಡು, ಯಾಕಂದರೆ ಕಂಪ್ಲೀಟ್ ಎಲ್ಲನೂ ಬಾದಾಮ್ ಡ್ರೈ ಫ್ರೂಟ್ಸ್ ಇರುತ್ತೆ. ಆ್ಯಂಡ್ ಎಸ್ ಅಷ್ಟೇ ಇಷ್ಟನೇ. ಆ್ಯಂಡ್ ಇದು ನಾನು ಮೈಸೂರಲ್ಲಿ ತೊಗೊಬಂದಿದ್ದು ಬಳೆ. ನಮ್ಮ ಶಾಪಿಂಗ್ ಮಾಡೋಕ್ಕೆ ಅಂತಲೇ ಹೋಗಿದ್ದೆ ಹಬ್ಬಕ್ಕೆ ಅಂತ ಅಂದ್ಕೊಂಡು ಅವಾಗ ತಂದಿದ್ದು. ಹಾಂ ಅದು ಹೇಳಿದ್ದು ಇಲ್ಲ ನಂಗೆ ಮರ್ತೋಯ್ತು. ದಟ್ ಸ್ಯಾರಿ ನಾನು ತಂದಿದ್ದು ಸುಮಂಗಲಿ ಸಿಲ್ಕ್ಸಲ್ಲಿ ತೊಗೊಂಡು ಬಂದಿದ್ದು. ನಾನು ಹೋಗಿರುವಾಗ ಏನೋ ಆಫರ್ ಇತ್ತು, ಸೊ ಇಟ್ ವಾಸ್ ವೆರಿ ಲೆಸ್. ಅರೌಂಡ್ 3500 ಏನೋ ಆಗಿತ್ತು ಅಷ್ಟೇ. ಇನ್ನೇನು ಎಲ್ಲನೂ ಹೇಳಿದ್ದೀನಿ. ಏನು ಅಂತಂದರೆ ಇಟ್ಸ್ ದ ಓನ್ಲಿ ಥಿಂಗ್ ದಟ್ ಈಸ್ ಲೆಫ್ಟ್ ಔಟ್ ಈಸ್ ನಾನು ರೆಡಿಯಾಗಿ ಹೌ ಐ ಆಮ್ ಗೋಯಿಂಗ್ ಟು ಲುಕ್, ಅದೊಂದು ಬಾಕಿ ಇದೆ. ಸೊ ಅದನ್ನು ಮಾಡ್ತೀನಿ. ಆ್ಯಂಡ್ ಒನ್ ವಿಡಿಯೋ ದಟ್ ಮೇಕಪ್ ಮಾಡೋದನ್ನು ಬಂದು ನಂದು ಮೇಕಪ್ ಶಿನಾಯ ಚಾನಲಲ್ಲಿ ಹಾಕಿರ್ತೀನಿ. ಇನ್ನೊಂದು ಕಂಪ್ಲೀಟ್ ಇದು ವರಮಹಾಲಕ್ಷ್ಮಿದು ಸೆಟ್ಟಿಂಗ್ ಆ್ಯಂಡ್ ಲಕ್ಷ್ಮೀದು ಪೂಜೆ ಎಲ್ಲನೂ ಕೂಡ ನಂದು ಪರ್ಸ್ನಲ್ ಅಕೌಂಟ್ ದಟ್ ಇಸ್ ಶಿಲ್ಪಕೃಷಿ ನಾಯಕಲ್ಲಿ ಹಾಕಿರ್ತೀನಿ. ಅಲ್ಲೇನೋ ಸೋನಿ ಇವನು ನನ್ನ ಬ್ರದರ್ ಈ ಕಡೆ ಕೂತಿದ್ದಾನೆ. ಅವನು ಆ್ಯಕ್ಚುಲಿ ನಗ್ತಾ ಇದ್ದಾನೆ ನಾನು ಈ ವಿಡಿಯೋ ಎಲ್ಲ ಮಾಡೋದು ಆಡ್ಕೊತಾ ಇದ್ದಾರೆ. ದಟ್ಸ್ ವಾಟ್ ಸಿಬ್ಲಿಂಗ್ಸ್ ಡೂ ಅಲ್ಲ. ಸೊ ಇಟ್ಸ್ ಓಕೆ. ಫೈನಲಿ ನಮ್ಮಮ್ಮ ತೊಗೊಬಂದಿಟ್ರು ಕಾಯಿ ತಟ್ಟೆ. ಸೊ 17-18 ತಟ್ಟೆ ಆಯಿತು ಟೋಟಲ್ಲು. ಮೇ ಬಿ ಇನ್ನೊಂದ್ಸಲ ವೀಡಿಯೋ ಮಾಡುವಾಗ ಎಲ್ಲ ರೀಅಸೆಂಬಲ್ ಮಾಡಿ. ಸೊ ಇದೇನೇ ದೇವ್ರ ಮನೆ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ನನ್ನ ತಮ್ಮ ಇರೋದು ನಮ್ಮ ಅಜ್ಜಿ ಮತ್ತು ನನ್ನ ತಮ್ಮ ಅಂತೆ. ಸೊ ಇದು ದೇವ್ರ ಮನೆ. ಇದಾದ ತಕ್ಷಣ ಇಲ್ಲೇನೆ ನಾವು ಹಾಲಲ್ಲಿ ಕೂರಿಸಿರೋದು ಲಕ್ಷ್ಮಿ. ಮೈ ಫೇವ್ರೆಟ್ ಸ್ನ್ಯಾಕ್ಸ್. ಆ್ಯಂಡ್ ಎಸ್ ಥ್ಯಾಂಕ್ ಯು ಸೋ ಮಚ್ ವಾಚ್ ಮಾಡೋದಕ್ಕೆ, ನೋಡೋದಕ್ಕೆ, ಸಪೋರ್ಟ್ ಮಾಡೋದಕ್ಕೆ. ಹೀಗೆ ನಿಮ್ಮ ಆಶೀರ್ವಾದ ಸಪೋರ್ಟ್ ಎಲ್ಲನೂ ನನಗೆ ಬೇಕು. ಆ್ಯಂಡ್ ನನಗೂ ಕೂಡ ಈ ಚಾನಲ್ ಆ್ಯಂಡ್ ಕಂಟೆಂಟ್ಸ್ ಎಲ್ಲ ಗ್ರೋ ಮಾಡೋದಕ್ಕೆ ಇನ್ಸ್ಪಿರೇಷನ್ ಏನು ಅಂತಂದರೆ ಮೋರ್ ವ್ಯೂಸ್ ಬರ್ತಾ ಇದ್ದರೆ ನನಗೂ ಇನ್ಸ್ಪಿರೇಷನ್ ಮತ್ತು ಸಪೋರ್ಟ್ ಪುಷ್ ಎಲ್ಲ ಸಿಗುತ್ತೆ. ಸೊ ಮಾಡ್ತಾ ಇರ್ತೀನಿ ವೆರಿ ಸೂನ್. ನಾನು ಆ್ಯಕ್ಚುಲಿ ಮೊದಲಿಂದನೇ ಮಾಡಿದರೆ ತುಂಬ ಯೂಸ್ ಆಗ್ತಿರ್ತೇನೋ. ತುಂಬ ಟ್ರಾವೆಲ್ ಮಾಡ್ತಿದ್ದೆ, ನಮ್ಮ ಮನೆಯವರು ತುಂಬ ಹಬ್ಬ ಎಲ್ಲ ಮಾಡ್ತಾರೆ. ಆ್ಯಂಡ್ ನಾನು ರೆಡಿಯಾಗಿ ಹೊರಗಡೆ ಎಲ್ಲ ಸುತ್ತೋದು ಜಾಸ್ತಿ. ಈಗ ಅನ್ನಿಸ್ತಾ ಇದೆ ಮಾಡಬೇಕಿತ್ತು ನಾನೊಂದು 2-3 years ಬಿಫೋರ್. ಬಟ್ ಅವಾಗ ಥಾಟ್ ಇತ್ತು, ಬಟ್ ಸಮ್ವಾಟ್ ಏನೋ ಅದು ಟೈಮ್ ಆ್ಯಂಡ್ ಸಿಚುವೇಶನ್ಸ್ ಎಲ್ಲ ಅಡ್ಜಸ್ಟ್ ಆಗಲಿಲ್ಲ, ಮಾಡಿಲ್ಲ. ಬಟ್ ಇವಾಗ ಮಾಡ್ತೀನಿ. ಐ ಡೋಂಟ್ ವಾಂಟ್ ಟು ಟ್ರಾಕ್ ಇಟ್ ಮಚ್. ಸೊ ನೆಕ್ಸ್ಟ್ ವೀಡಿಯೋಸಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ನೆಕ್ಸ್ಟ್ ಫೆಸ್ಟಿವಲ್ ಹೊರಗಡೆ ಹೋಗಿದ್ದೋ ಏನೋ ಒಟ್ಟಲ್ಲಿ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಹೀಗೆ ಅಂತೂ ಸ್ಟಾಪ್ ಮಾಡೋದಿಲ್ಲ. ಮೇ ಬಿ ವೀಕ್ಸ್ಲಿ 1 or 2 weeks once ಹಾಕ್ತಾ ಇರ್ತೀನಿ. ನೋಡ್ತಾ ಇರಿ. ಶಾರ್ಟ್ಸನ್ನು ಟ್ರೈ ಮಾಡ್ತೀನಿ ಟು ಡೂ. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನೋಡ್ತಾ ಇರಿ, ಎಲ್ಲರಿಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ, ಸಂತೋಷವಾಗಿರಿ. ಬಾಯ್.